ಕ್ರಿಯೇಟರ್ ಇನ್ಫಾರ್ಮೇಟಿವ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ದಯವಿಟ್ಟು ನಮ್ಮ ಚಾನಲ್ ಅನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಷಯ ಏನಂತಂದ್ರೆ ಆನ್ಲೈನ್ ಮೂಲಕ ಹಣವನ್ನು ಕಳ್ಕೊಂಡ ರಿಟೈರ್ಡ್ ಟೀಚರ್ ಕತೆ. ಒಂದು ನಗರ ಪ್ರದೇಶದಲ್ಲಿ ಶಾಂತಂಬ ಎಂಬ ಮಹಿಳೆ ವಾಸಿಸುತ್ತಿದ್ದರು. ಅವರಿಗೆ ಸುಮಾರು 65 ಏಜ್ ಆಗಿತ್ತು. ಅವರು ರಿಟೈರ್ಡ್ ಟೀಚರ್ ಕೂಡ ಆಗಿದ್ದರು. ಅವರ ಜೀವನ ಪೂರ್ತಿ ದುಡಿದ ಕೂಡಿಕ್ಕಿಟ್ಟ ಎಲ್ಲ ಹಣ ಬ್ಯಾಂಕ್ ನಲ್ಲಿ ಜಮಾ ಆಗಿತ್ತು. ಅದ ಅಮ್ಮ ಹಣ ವಯಸ್ಸಿನ ಕಾಲದಲ್ಲಿ ಹೆಲ್ಪ್ಫುಲ್ ಆಗುತ್ತೆ ಅಂತ ಬ್ಯಾಂಕ್ ಅಲ್ಲಿ ಜಮಾ ಮಾಡಿಟ್ಟಿದ್ರು. ಹೀಗೆ ಅವ್ರಿಗೆ ಒಂದ್ ದಿವಸ SMS ಬಂತು. ಏನಂತ ಅಂದ್ರೆ, ನಿಮ್ ಬ್ಯಾಂಕ್ ಖಾತೆ KYC ಪೆಂಡಿಂಗ್ ಇದೆ, ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ನಿಮ್ ಅಕೌಂಟ್ ಬ್ಲಾಕ್ ಆಗುತ್ತೆ. ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ಅಂತ ಒಂದು SMS ಬಂದಿತ್ತು. ಆ ಲಿಂಕ್ ಸೇಮ್ ನೋಡಕ್ಕೆ ಬ್ಯಾಂಕ್ ರೀತಿನೇ ಇತ್ತು. ಆ ಲಿಂಕ್ ನ ಅವರು ನಿಜ ಅನ್ಕೊಂಡು ಲಿಂಕ್ ನ ಕ್ಲಿಕ್ ಮಾಡೇಬಿಟ್ರು. ಕ್ಲಿಕ್ ಮಾಡಿ ಅವ್ರ ಬ್ಯಾಂಕ್ ಅಕೌಂಟ್ ನಂಬರು, ಆಧಾರ್ ನಂಬರು, ಮೊಬೈಲ್ ನಂಬರ್ ನ ಕೊಟ್ಟೇ ಬಿಟ್ರು. OTP ಎಂಟರ್ ಮಾಡಿದ್ರು. ಅದ್ ಎಂಟರ್ ಮಾಡಿ ಕೆಲವೇ ಸೆಕೆಂಡ್ಗೆ ಅವ್ರಿಗೊಂದು ತಿರುಗೋ ಮೆಸೇಜ್ ಬಂತು. ಏನಂತಂದ್ರೆ, ನಿಮ್ಮ ಅಕೌಂಟ್ ಇಂದ 60 ಲಕ್ಷ ರೂಪಾಯಿ ಕಟ್ಟಾಗಿದೆ, ಕಡಿತಗೊಂಡಿದೆ ಅಂತ ಮೆಸೇಜ್ ಬಂತು. ಇದನ್ನ ನೋಡಿದ ತಕ್ಷಣ ಶಾಂತಮ್ಮ ತುಂಬಾ ಗಾಬರಿಯಿಂದ ಹೋಗಿ ಬ್ಯಾಂಕ್ ಅಲ್ಲಿ ಕಂಪ್ಲೇಂಟ್ ಮಾಡಿದ್ರು. ಬಟ್ ಏನ್ ಮಾಡೋದು, ಆಗ್ಲೇ ಅದು ಮಿತಿ ಮೀರೋಗಿತ್ತು. ಆ ಹಣ ಬೇರೆಯವರ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ಬಿಟ್ಟಿತ್ತು. ಇದರಿಂದ ತುಂಬಾ ದುಃಖಿತಳಾದ ಶಾಂತಮ್ಮ ತುಂಬಾ ಬೇಜಾರಾಯ್ತು. ಅವಳಿಗೆ ಜೀವನ ಪೂರ್ತಿ ಕಷ್ಟಪಟ್ಟು ಹುಡುಕಿದ ಹಣ ನೀರಲ್ಲಿ ಹೋಮ ಮಾಡಿದ್ದಾಯ್ತು. ಈ ಹಣ ನನ್ನ ವಯಸ್ಕಾಲದಲ್ಲಿ ಏನಾದ್ರೂ ಆಗುತ್ತೆ, ನನ್ನ ಆಧಾರ ಆಗುತ್ತೆ ಅಂತ ನೋಡಿದ್ರೆ, ಬಟ್ ಅದೇ ಅವ್ರು ಮಾಡಿದ ನಿರ್ಲಕ್ಷ್ಯದಿಂದ ಯಾವುದೇ ಇನ್ಫಾರ್ಮೇಶನ್ ಎಂದರೆ OTP ಎಂಟರ್ ಮಾಡಿ ಲಿಂಕ್ ನ ಕ್ಲಿಕ್ ಮಾಡಿ ಪರಿಣಾಮ ಅದು ಬೇರೆಯವರ ಅಕೌಂಟ್ ಟ್ರಾನ್ಸ್ಫರ್ ಆಯಿತು. ಇದರಿಂದ ತುಂಬಾ ದುಃಖಿತಳಾದ ಶಾಂತಮ್ಮ ಈ ಘಟನೆಯಿಂದ ತುಂಬಾ ನೋವಾಯ್ತು. ನಾನು ಹೇಳೋದು ಏನಂತಂದ್ರೆ, ನಿಮ್ಗೆ ಯಾವ್ದೇ ಲಿಂಕ್ ಬರ್ಲಿ, ವಿತೌಟ್ ನಿಮ್ ನಾಲೆಜ್ ಏನು, ನಿಮ್ಗೆ ಲಿಂಕ್ ಬಗ್ಗೆ ಏನು ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಬ್ಯಾಂಕ್ ವಿಸಿಟ್ ಮಾಡಿ ಆ ಲಿಂಕ್ ನ ಕ್ಲಿಕ್ ಮಾಡಿ ಪ್ರೊಸೆಸ್ ಮಾಡಿ. ಇಲ್ಲಾಂದ್ರೆ ನೀವೇನ್ ಶಾಂತಮ್ಮ ದುಡ್ಡು ಕಳ್ಕೊಂಡ್ರು ಅದೇ ತರ ನೀವು ಕಳ್ಕೊಬೇಕಾಗುತ್ತೆ. ಇದು ನೈಜ ಘಟನೆ. ಇದು ಎಷ್ಟೋ ಜನ ಇದರಲ್ಲಿ ಆನ್ಲೈನ್ ಫ್ರಾಡ್ ಇಂದ ಈಗಿನ ಕಾಲದಲ್ಲಿ ತುಂಬಾ ಹಣ ಕಳ್ಕೊಂತಿದ್ದಾರೆ. ಇದಾಗಿತ್ತು ಇವತ್ತಿನ ವಿಷಯ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.